ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಈ ಚಳಿಗಾಲದಲ್ಲಿ ಯೂಸ್ ಆಗುವಂಥ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೀನಿ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಓಕೆನಾ? ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ತೆಂಗಿನಕಾಯಿಗಳನ್ನು ಹಬ್ಬ ಅಮಾವಾಸ್ಯೆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಹೊಡೆದಿರ್ತೀವಿ. ಸೊ ಇದನ್ನು ನಾವು ಹಾಗೇನೆ ಫ್ರಿಜ್ಜಲ್ಲಿ ಅಥವಾ ಔಟ್ಸೈಡ್ ಇಟ್ಟಾಗ ಇದು 1-2-3 ಡೇಸ್ ಆದರೆ ಸಾಕು, ಬೇಗನೆ ಹಾಳಾಗ್ತಾ ಇರುತ್ತೆ. ಈ ಹಸಿ ಕೊಬ್ಬರಿನ ನಾವು ಚಟ್ನಿ, ಸಾಂಬಾರ್ ಅಥವಾ ಕರೀಸ್ಗಳನ್ನು ಮಾಡಬೇಕಂದ್ರೆ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಒಂದೊಂದ್ಸರಿ ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು 15 ಡೇಸ್ವರೆಗೂ ಫ್ರೆಶ್ ಆಗಿರೋ ಹಾಗೆ ಹೇಗೆ ಸ್ಟೋರ್ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮೊದಲಿಗೆ ಈ ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ನೀರನ್ನು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಬೇಕು. ಈ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಆಯಿಲ್ ಅಂಶ ಆಗಿರ್ಬೋದು, ಮೇಲೆ ಏನಾದರೂ ಡಸ್ಟ್ ಎಲ್ಲ ಇದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ನೀಟಾಗಿ ಇದನ್ನು ಒರೆಸ್ಕೊಂಡು ತಗೊಳ್ಬೇಕು. ನಂತರ ಒಂದು ಸ್ವಲ್ಪ ಫ್ಯಾನ್ ಗಾಳಿ ಅಥವಾ ಹಾಗೇನೆ ಔಟ್ಸೈಡ್ 10 ಮಿನಿಟ್ಸ್ ಬಿಟ್ಟು ನಂತರ ಈ ರೀತಿ ಒಂದು ಬಾಕ್ಸ್ಗಳಲ್ಲಿ ನೀವು ಇದನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ 15 ಡೇಸ್ ಅಲ್ಲ 1 ಮಂತ್ ಇಟ್ಟರು ಇದು ಫ್ರಿಜ್ಜಲ್ಲಿ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮ್ಯಾಚ್ ಬಾಕ್ಸ್ಗಳನ್ನು ನಾವು ಒಲೆ ಹಚ್ಚೋದಕ್ಕೆ ಯೂಸ್ ಮಾಡ್ತೀವಿ. ಒಂದು ಸ್ವಲ್ಪ ತಂಪು ತಗಲಿದ್ರೂ ಕೂಡ ಈ ಚಳಿಗೆ ಈ ಒಂದು ಮ್ಯಾಚ್ ಬಾಕ್ಸ್ನ ಹಚ್ಕೊಳ್ಳೋದಕ್ಕೆ ಹೋದರೆ ಬೆಂಕಿ ಹತ್ತೋದೇ ಇಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಆದಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡುವಂಥ ವಿಭೂತಿ ಆಗಿರ್ಬೋದು ಅಥವಾ ಪೆನ್ಸಿಲ್ಗಳಿರುತ್ತಲ್ವ, ಚಾಕ್ ಪೀಸ್, ಅದನ್ನು ಈ ರೀತಿ ನೀವು ಮದ್ದಿನ ಮೇಲ್ಗಡೆ ರಬ್ ಮಾಡಿ ಈ ರೀತಿ ನೀವು ಜಸ್ಟ್ ಮೂವ್ ಮಾಡಿದ್ರೆ ಸಾಕು, ನೀಟಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮದ್ದಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಈ ಚಳಿಗಾಲದಲ್ಲಿ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಊದಿನ ಕಡ್ಡಿಗಳನ್ನು ನಾವು ಮನೆಯಲ್ಲಿ ಪೂಜೆ ಆದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ಲೆಲ್ಲ ಇರಬೇಕು, ಒಂಥರ ರಿಫ್ರೆಶ್ ಮೈಂಡ್ ಆಗಬೇಕು ನಮಗೆ ಅಂತೇಳಿ ಕಾಸ್ಟ್ಲಿ ಇರುವಂಥ ಊದಿನ ಕಡ್ಡಿಗಳನ್ನು ಇಷ್ಟಪಟ್ಟು ತೊಗೊಂಡು ಬರ್ತೀವಿ. ಬಟ್ ಆದರೆ ಇದನ್ನು ಯೂಸ್ ಮಾಡ್ತಾ ಈ ಪ್ಯಾಕೆಟ್ ಓಪನ್ ಮಾಡಿ ಇಟ್ಟ ತಕ್ಷಣ ಇದರಲ್ಲಿರ್ತಕ್ಕಂಥ ಸ್ಮೆಲ್ ಅಂದರೆ ಫ್ರಾಗ್ರೆನ್ಸ್ ಎಲ್ಲನೂ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಹೇಗೆ ನೀಟಾಗಿ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀರಿನ ಬಾಟಲ್ಗಳು ಕ್ಯಾಪ್ಗಳು ಒಡೆದೋದ್ರೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ವ. ಸೊ ಈ ರೀತಿ ಒಂದು ವಾಟರ್ ಬಾಟಲ್ಸ್ಗಳಲ್ಲಿ ನಾವು ಈ ರೀತಿ ಊದಿನ ಕಡ್ಡಿಗಳನ್ನು ಹಾಕಿ ಇಡೋದ್ರಿಂದ ಇದು ಒಂದು ಸ್ವಲ್ಪ ತಂಪು ತಗಲಿದ್ರೂ ಕೂಡ ಊದಿನ ಕಡ್ಡಿ ಮೇಲೆ ಇರ್ತಕ್ಕಂಥ ಗಂಧ ಎಲ್ಲನೂ ಉದುರಿ ಬೀಳ್ತಾ ಇರುತ್ತೆ. ಸೊ ಆ ರೀತಿನೂ ಕೂಡ ಆಗೋದಿಲ್ಲ, ಇದರಲ್ಲಿ ಇರ್ತಕ್ಕಂಥ ಸ್ಮೆಲ್ ಕೂಡ ಹೋಗೋದಿಲ್ಲ, ತುಂಬಾನೇ ಫ್ರೆಶ್ ಆಗಿರುತ್ತೆ ಈ ಊದಿನ ಕಡ್ಡಿ. ಈ ಚಳಿಗಾಲದಲ್ಲಿ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಊದಿನ ಕಡ್ಡಿಗಳನ್ನು ಈ ಒಂದು ವಾಟರ್ ಬಾಟಲ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಊದಿನ ಕಡ್ಡಿ ಒಂದನ್ನು ಕೂಡ ಮುರಿಯೋದಿಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡು. ಓಕೆ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅಲಸಂದಿ ಕಾಳು, ತೊಗರಿ ಕಾಳುಗಳು ಮತ್ತು ಕಡಲೆ ಕಾಳುಗಳನ್ನು ನಾವು ಬೇಯಿಸ್ಕೊಂಡು ಕರೀಸ್ ಆಗಿರ್ಬೋದು ಸಾಂಬಾರನ್ನ ಮಾಡಬೇಕಂದ್ರೆ ಕುಕ್ಕರಲ್ಲಿ ಆದರೆ ಒಂದು 5 ಮಿನಿಟ್ಸಲ್ಲಿ ಬೇಯಿಸ್ಕೊಳ್ತೀವಿ. ಬಟ್ ನಾವು ಇನ್ಸ್ಟೆಂಟಾಗಿ ಮಾಡಬೇಕು ಅಂದ್ಕೊಂಡಾಗ ಒಂದು ಪಾತ್ರೆಯಲ್ಲಿ ಇಟ್ಟಾಗಿ ಇದನ್ನು ಕುದಿಸ್ಕೊಳ್ಳೋದು 10-15 ಮಿನಿಟ್ಸ್ ಟೈಮ್ ಹಿಡಿತಾ ಇರುತ್ತೆ. ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನೀವು ಕುಕ್ಕರ್ ಇಲ್ಲದೇ ಈ ಕಾಳುಗಳನ್ನು ಒಂದು 5 ಮಿನಿಟ್ಸ್ ಅಥವಾ 2-3 ಮಿನಿಟ್ಸಲ್ಲಿನೇ ನೀವು ಇದನ್ನು ಬೇಯಿಸ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ 2 ಗ್ಲಾಸ್ ನೀರನ್ನು ಹಾಕಿ ಅದರಲ್ಲಿ ಒಂದು ಗ್ಲಾಸ್ನಷ್ಟು ಈ ಅಲಸಂದಿ ಕಾಳನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಕಾಳುಗಳು ಬೇಗನೆ ಬೇಯುತ್ತೆ, ಸಿಲಿಂಡರ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಕಡಿಮೆ ಟೈಮಲ್ಲಿ ನೀವು ಕಾಳುಗಳನ್ನು ಬೇಯಿಸ್ಕೊಂಡು ಇನ್ಸ್ಟೆಂಟ್ ಆಗಿ ರೆಸಿಪೀಸ್ಗಳನ್ನು ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಾಸುಮತಿ ಆಗಿರ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿಗಳನ್ನು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದಾಗ ಇದರಲ್ಲಿ ಹುಳುಗಳು ಸೇರ್ಕೊಳ್ಳೋದು, ನುಸಿ ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ನೀವು ಬಾಕ್ಸನ್ನು ಓಪನ್ ಮಾಡಿ ಇಟ್ಟಾಗ ಇದರಲ್ಲಿ ಏನು ಸೇರ್ಕೊಳ್ಬಾರ್ದು ಅಂತಂದರೆ ಇದರಲ್ಲಿ 1-2 ಈರುಳ್ಳಿನ ಈ ರೀತಿ ಹಾಕಿ ಇಡಬೇಕು. ನೀವು ಬಾಕ್ಸಲ್ಲಿ ಹಾಕಿ ಮುಚ್ಚಿ ಇಡ್ತೀರಂತಂದರೆ ಈರುಳ್ಳಿನ ಹಾಕೋದಕ್ಕೆ ಹೋಗಬೇಡಿ. ಅದಕ್ಕೆ ಬೇರೆ ಟಿಪ್ಸನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಬಾಕ್ಸ್ಗಳನ್ನು ಡೈಲಿ ಯೂಸ್ ಮಾಡಬೇಕಾದ್ರೆ ಓಪನ್ ಮಾಡಿ
ಇಟ್ಟಿರ್ತೀರಲ್ವ, ಸೊ ಅದರಲ್ಲಿ ನೀವು ಹುಳುಗಳು ಸೇರ್ಕೊಳ್ಬಾರ್ದು ಅಂದರೆ ಒಂದೆರಡು ಈರುಳ್ಳಿನ ಈ ರೀತಿ ಹಾಕಿ ಇಟ್ಟರೆ ಸಾಕು. ಯಾವುದೇ ರೀತಿ ಹುಳು ಸೇರ್ಕೊಳ್ಳೋದಿಲ್ಲ, ತುಂಬ ದಿನದವರೆಗೆ ಫ್ರೆಶ್ ಆಗಿ ಇರುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.